ವೆಲ್ಕಮ್ ಬ್ಯಾಕ್ ಗೈಸ್. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ HTML ಅಂದರೆ ಏನು, ಅದ್ರ ಯೂಸಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ HTMLನ ಕೆಲವು ಟ್ಯಾಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಈಗ ವಿಡಿಯೋ ಮುಂದುವರ್ಸೋಣ. ಮೊದಲು ನಾವು ಡೆಸ್ಕ್ಟಾಪ್ನಲ್ಲಿ ಒಂದು ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡೋಣ. HTML ಕ್ಲಾಸ್ ಆದ್ದರಿಂದ HTML ಅಂತ ನೇಮ್ ಕೊಡೋಣ. ಇವಾಗ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡೋಣ. ಓಪನ್ ಆದಮೇಲೆ ಫೈಲ್ ಅಂತ ಇದೆಯಲ್ಲ ಅದು ಕ್ಲಿಕ್ ಮಾಡಿ. ನೆಕ್ಸ್ಟು ಓಪನ್ ಫೋಲ್ಡರ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಇದರಲ್ಲಿ ನಾವು ಡೆಸ್ಕ್ಟಾಪ್ನಲ್ಲಿ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಿದ್ವಲ್ಲ HTML ಅಂತ, ಅದನ್ನು ಓಪನ್ ಮಾಡಿ. ಇವಾಗ ಈ ಫೋಲ್ಡರಲ್ಲಿ ಏನೂ ಇಲ್ಲ, ಎಂಪ್ಟಿ ಆಗಿದೆ. ಇದರಲ್ಲಿ ಈಗ ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡೋಣ. ಅದಕ್ಕೆ ಇಲ್ಲಿ ಕ್ರಿಯೇಟ್ ಫೈಲ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಫೈಲ್ ನೇಮ್ ಕೊಡಿ. ನಾನು index.html ಅಂತ ಕೊಡ್ತೀನಿ. ಇವಾಗ ನಾವು ಕ್ರಿಯೇಟ್ ಮಾಡಿದ್ವಲ್ಲ HTML ಫೋಲ್ಡರ್, ಅದ್ರ ಒಳಗೆ ಈ ಫೈಲ್ ಕ್ರಿಯೇಟ್ ಆಗಿರುತ್ತೆ. ಇದರಲ್ಲಿ ಈಗ ಈ ಫೈಲ್ ಒಳಗೆ ನಾವು HTML ಕೋಡ್ ಬರೀಬೇಕು. ಅದಕ್ಕಿಂತ ಮೊದಲು ಇಲ್ಲಿ ಎಕ್ಸ್ಟೆನ್ಷನ್ ಇದೆಯಲ್ಲ ಅದರಲ್ಲಿ ಲೈವ್ ಸರ್ವರ್ ಅಂತ ಟೈಪ್ ಮಾಡಿ. ಈ ಲೈವ್ ಸರ್ವರ್ನ ಇನ್ಸ್ಟಾಲ್ ಮಾಡಿ. ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಲೈವ್ ಸರ್ವರು ಏನಕ್ಕೆ ಯೂಸ್ ಆಗುತ್ತೆ ಅಂತ ಮುಂದೆ ಹೇಳ್ತೀನಿ. ಓಕೆ, ಬ್ಯಾಕ್ ಟು ಕೋಡ್. ಮೊದಲು ಶಿಫ್ಟ್ ಪ್ಲಸ್ ಎಕ್ಸ್ಕ್ಲಮೇಷನ್ ಬಟನ್ ಕ್ಲಿಕ್ ಮಾಡಿ. ಎಕ್ಸ್ಕ್ಲಮೇಷನ್ ಬಟನ್ನು ಒಂದಿದೆಯಲ್ಲ ಅದು ಶಿಫ್ಟ್ ಮತ್ತು ಒಂದು ಬಟನ್ ಕ್ಲಿಕ್ ಮಾಡಿ. ಎಂಟರ್ ಕೊಟ್ಟರೆ ಅಲ್ಲಿ ಕೆಲವು HTML ಟ್ಯಾಗು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಇದನ್ನ ನಾವು ಬೈಲರ್ ಪ್ಲೇಟ್ ಅಂತ ಕರಿತೀವಿ. ಇದರಲ್ಲಿ ಫಸ್ಟ್ ಇರೋದು ಡಾಕ್ ಟೈಪ್. ಈ ಡಾಕ್ ಟೈಪ್ ಏನು ಮಾಡುತ್ತೆ ಅಂದರೆ ಇದು ಯಾವ ಡಾಕ್ಯುಮೆಂಟ್ ಟೈಪ್ ಅಂತ ಬ್ರೌಸರಿಗೆ ಕೊಡುತ್ತೆ. ನೆಕ್ಸ್ಟ್ ಬಂದು HTML ಟ್ಯಾಗ್. ಈ HTML ಟ್ಯಾಗು ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ. ಅಂದರೆ ನಾವು ಎನಿ HTML ಕೋಡ್ ಬರೀಬೇಕಂದ್ರೂ HTML ಟ್ಯಾಗ್ ಒಳಗೆ ಬರೀಬೇಕು. ಸ್ಟಾರ್ಟಿಂಗಲ್ಲಿ HTML ಟ್ಯಾಗ್ ಓಪನ್ ಆಗಿದೆ, ಎಂಡಿಂಗಲ್ಲಿ ಕ್ಲೋಸ್ ಆಗಿದೆ. ಸೊ ಇದ್ರ ಮಧ್ಯದಲ್ಲಿ ಎಲ್ಲ ಕೋಡ್ ನಾವು ಬರೀಬೇಕು. ಇಲ್ಲಿ ಲ್ಯಾಂಗ್ವೇಜ್ ಅಂತ ಇದೆ, ಇಂಗ್ಲೀಷ್. ಏನಂದರೆ ಇಂಗ್ಲೀಷ್ ಅಂತ, ಅದು ಲ್ಯಾಂಗ್ವೇಜ್ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ KAN ಅಂತ ಇದ್ದರೆ ಅದು ಕನ್ನಡ ಲ್ಯಾಂಗ್ವೇಜ್ ಅಂತ. ಓಕೆ, ನೆಕ್ಸ್ಟ್ ಬಂದು ಹೆಡ್ಡು. ಇದು ಹೆಡ್ಡು ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ. ಸೊ ಇದ್ರ ಮಧ್ಯೆ ಕೆಲವು ಟ್ಯಾಗ್ಸ್ ಬರುತ್ತೆ. ಅದರಲ್ಲಿ ಮೇನ್ ಅಂದರೆ ಮೆಟಾ ಟ್ಯಾಗು, ಟೈಟಲ್ ಟ್ಯಾಗು, ಲಿಂಕು. ಮೆಟಾ ಟ್ಯಾಗ್ ಅನ್ನೋದು ವೆರಿ ಇಂಪಾರ್ಟೆಂಟು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಾದ್ರೆ HTMLಲ್ಲಿ. ಆ ಮೆಟಾ ಟ್ಯಾಗ್ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ. ನೆಕ್ಸ್ಟ್ ಬಂದು ಟೈಟಲ್ಲು. ಟೈಟಲ್ಲು ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ. ನಡುವೆ ನಾವು ಮೈ ವೆಬ್ಸೈಟ್ ಅಂತ ಬರ್ತಿದ್ದೀವಿ. ಅದು ಬ್ರೌಸರ್ನಲ್ಲಿ ಎಲ್ಲಿ ಶೋ ಆಗುತ್ತೆ ಅಂತ ನೋಡೋಣ. ಜಸ್ಟ್ ರೈಟ್ ಕ್ಲಿಕ್ ಮಾಡಿ. ಇಲ್ಲಿ ಓಪನ್ ಲೈವ್ ಸರ್ವರ್ ಅಂತ ಕಾಣಿಸುತ್ತೆ. ನಾವು ಅವಾಗೆ ಇನ್ಸ್ಟಾಲ್ ಮಾಡಿದ್ವಲ್ಲ ಅದು ಓಪನ್ ಮಾಡಿ. ಇವಾಗ ಬಂದಿರುತ್ತೆ. ಜಸ್ಟ್ ಮಿನಿಟ್. ಇಲ್ಲಿ ಟೈಟಲಲ್ಲಿ ಮೈ ವೆಬ್ಸೈಟ್ ಅಂತ ಇದೆಯಲ್ಲ, ಸೊ ಇಲ್ಲಿ ಬಂದಿದೆ ನೋಡಿ ಮೈ ವೆಬ್ಸೈಟ್ ಅಂತ. ನಾವು ಟೈಟಲಲ್ಲಿ ಏನೇ ಕೊಟ್ಟರು ಇಲ್ಲಿ ಮೇಲ್ಗಡೆ ತೋರಿಸುತ್ತೆ. ಓಕೆ, ಇದು ಟೈಟಲ್ಲು. ನಾನಿವಾಗ ಇಲ್ಲಿ ಮೈ ವೆಬ್ಸೈಟ್ ಅಂತ ಇದೆಯಲ್ಲ, ಜಸ್ಟ್ ಅದನ್ನ ಡಿಲೀಟ್ ಮಾಡಿ ಮೈ ಅಂತ ಮಾಡ್ತೀನಿ. ಮೈ ಅಂತ ಮಾಡಿದೆ, ಇಲ್ಲಿ ಆಟೋಮೆಟಿಕ್ಕಾಗಿ ಚೇಂಜ್ ಆಯಿತು. ಸೊ ಇದಕ್ಕೆ ನಾವು ಲೈವ್ ಸರ್ವರ್ ಅಂತ ಕರಿತೀವಿ. ಇದನ್ನ ಹಾಟ್ ಲೋಡಿಂಗ್ ಅಂತಲೂ ಕೂಡ ಕರೀತಾರೆ. ಇದು ಏನಕ್ಕೆ ಯೂಸ್ ಅಂದರೆ ನಾವು ಪ್ರತಿ ಸಲ ವೆಬ್ಸೈಟ್ ಏನಾದರೂ ಚೇಂಜ್ ಮಾಡಿ ಮತ್ತೆ ರನ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಕೋಡ್ ಮಾಡ್ದಂಗೆ ಇಲ್ಲಿ ಆಟೋಮೆಟಿಕ್ಕಾಗಿ ರನ್ ಆಗುತ್ತೆ. ಸೊ ಅದಕ್ಕೆ ಈಸಿ ಆಗುತ್ತೆ. ಏನಾರ ಎರರ್ ಆದರೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಇದಕ್ಕೆ ನಾವು ಲೈವ್ ಸರ್ವರ್ನ ಯೂಸ್ ಮಾಡ್ತೀವಿ. ಓಕೆ, ಮತ್ತೆ ಮೈ ವೆಬ್ಸೈಟ್ ಅಂತ ಮಾಡ್ತೀನಿ. ನೆಕ್ಸ್ಟ್ ಬಂದು ಲಿಂಕು.
ಲಿಂಕ್ ಏನು ಯೂಸ್ ಅಂತ ಇವಾಗ ಹೇಳಿದ್ರೆ ಅರ್ಥ ಆಗಲ್ಲ. ಸೊ ನೆಕ್ಸ್ಟು CSS ಕ್ಲಾಸ್ ಮಾಡಿದಾಗ ಅದರಲ್ಲಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಬಂದು ಬಾಡಿ ಟ್ಯಾಗ್. ಈ ಬಾಡಿ ಟ್ಯಾಗ್ ಒಳಗೆ ಏನೆಲ್ಲ ಬರಿತೀವೋ ಅದು ಬ್ರೌಸರ್ ಬಾಡಿನಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾನು H1 ಒಳಗೆ ಕೋಡಿಂಗ್ ಉತ್ಸವ ಅಂತ ಬರಿತೀನಿ. H1 ಬರೆದು ಎಂಟರ್ ಕೊಟ್ಟರೆ ಓಪನ್ ಟ್ಯಾಗ್, ಕ್ಲೋಸ್ ಟ್ಯಾಗ್ ಎರಡೂ ಬರುತ್ತೆ. ಅದರ ನಡುವೆ ನಾವು ಬರೀಬೇಕು. ಓಕೆ, H1 ಒಳಗೆ ಕೋಡಿಂಗ್ ಉತ್ಸವ ಅಂತ ಬರೆದಿರೋದು ಇಲ್ಲಿ ಡಿಸ್ಪ್ಲೇ ಆಯಿತು. ಸೊ ಹೀಗೆ ಇಲ್ಲಿ ಏನೇನು ಡಿಸ್ಪ್ಲೇ ಮಾಡಬೇಕೋ ಅದೆಲ್ಲ ಬಾಡಿ ಟ್ಯಾಗ್ ಒಳಗೆ ಬರೀಬೇಕು. ಓಕೆ, ನೆಕ್ಸ್ಟು ನಾವು ಹೆಡ್ಡಿಂಗ್ ಟ್ಯಾಗ್ ಬಗ್ಗೆ ನೋಡೋಣ. ಈ ಹೆಡ್ಡಿಂಗ್ ಟ್ಯಾಗ್ನಲ್ಲಿ 6 ರೀತಿಯ ಹೆಡ್ಡಿಂಗ್ ಟ್ಯಾಗ್ ಇವೆ. ಅವು H1, H2, H3, H4, H5, H6. ಒಂದೊಂದಾಗಿ ಇವುಗಳ ಡಿಫ್ರೆಂಟ್ ನೋಡೋಣ. ಫಸ್ಟು ನಾವು H1ನಲ್ಲಿ ಕೋಡಿಂಗ್ ಉತ್ಸವ ಅಂತ ಬರೆಯೋಣ. ಇದು ಡಿಸ್ಪ್ಲೇ ಆಗುತ್ತೆ. H2ನಲ್ಲಿ ಬರಿತೀನಿ. ಇದು H1ಗಿಂತ ಸ್ವಲ್ಪ ಚಿಕ್ಕದಾಗಿದೆ, ಲೈಕ್ ಸೈಜ್ ಡಿಕ್ರೀಸ್ ಆಗಿದೆ. ಇದೇ ಥರ H3, H4, H5, H6 ಕೂಡ ಬರೆಯೋಣ. ಕಾಪಿ. ಇವಾಗ ನೋಡಿದ್ರೆ ಸೈಜ್ ಡಿಫ್ರೆನ್ಸ್ ಇದೆ. ಇಲ್ಲಿ H1 ಟ್ಯಾಗು ಬಿಗ್ ಫಾಂಟ್ ಸೈಜಲ್ಲಿದೆ, H6 ಟ್ಯಾಗು ವೆರಿ ಸ್ಮಾಲ್ ಸೈಜಲ್ಲಿದೆ. ಸೊ ನಿಮಗೆ ಯಾವ ಸೈಜ್ ಬೇಕು ಹೆಡ್ಡಿಂಗು ಆ ಸೈಜಿಗೆ ತೊಗೋಬೋದು. ಓಕೆ, ಇದು ಹೆಡ್ಡಿಂಗ್ ಟ್ಯಾಗ್ಸ್. ನೆಕ್ಸ್ಟು ನಾವು ಪ್ಯಾರಾಗ್ರಾಫ್ ಟ್ಯಾಗ್ ನೋಡೋಣ. ಪ್ಯಾರಾಗ್ರಾಫ್ ಟ್ಯಾಗ್ ಬರೆಯೋಕ್ಕೆ P ಟ್ಯಾಗ್ ಅಂತ ಯೂಸ್ ಮಾಡ್ತೀವಿ. ನಿಮ್ಮ ವೆಬ್ಸೈಟ್ನಲ್ಲಿ ಯಾವುದಾದ್ರೂ ಪ್ಯಾರಾಗ್ರಾಫ್ ಡಿಸ್ಪ್ಲೇ ಮಾಡಬೇಕಂದ್ರೆ ಈ P ಟ್ಯಾಗ್ನ ಯೂಸ್ ಮಾಡ್ತೀವಿ. ಈ ಟ್ಯಾಗ್ ಒಳಗೆ ಏನೇ ಬರೆದ್ರೂ ಅದು ಪ್ಯಾರಾಗ್ರಾಫ್ ರೀತಿ ಕನ್ವರ್ಟ್ ಆಗುತ್ತೆ. ಲೈಕ್ ನಾವಿವಾಗೊಂದು ಡೆಮೋ ಪ್ಯಾರಾಗ್ರಾಫ್ ಬರೆಯೋಣ. ಇದು ಪ್ಯಾರಾಗ್ರಾಫ್ ಥರ ಕನ್ವರ್ಟ್ ಆಗಿದೆ. ಸೊ ಲೈಕ್ ಹೀಗೆ. ಈ P ಟ್ಯಾಗ್ ಒಳಗೆ ಕೆಲವು ಟ್ಯಾಗ್ಗಳು ನೋಡೋಣ. ಪ್ಯಾರಾಗ್ರಾಫ್ ಒಳಗೆ ಬೇಡ, ಕನ್ಫ್ಯೂಸ್ ಆಗುತ್ತೆ, ಸಪ್ರೇಟಾಗಿ ಬರೆಯೋಣ. ಮೊದಲು ನಾವು B ಟ್ಯಾಗ್ ತಗೊಳ್ಳೋಣ. ಈ B ಟ್ಯಾಗ್ ಏನು ಮಾಡುತ್ತೆ ಅಂದರೆ, ಈ B ಟ್ಯಾಗ್ ಒಳಗೆ ಏನು ಬರೆದಿರ್ತೀವಿ ಆ ಟೆಕ್ಸ್ಟು ಬೋಲ್ಡ್ ಆಗುತ್ತೆ. ಅದಕ್ಕೆ ನಾವು B ಟ್ಯಾಗ್ ಯೂಸ್ ಮಾಡ್ತೀವಿ. B ಅಂದರೆ ಬೋಲ್ಡ್ ಅಂತ. ಈ ಟೆಕ್ಸ್ಟ್ನ ಬೋಲ್ಡ್ ಮಾಡೋಕ್ಕೆ B ಅಂತಲೇ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಸ್ಟ್ರಾಂಗ್ ಅಂತ ಒಂದು ಟ್ಯಾಗ್ ಇದೆ, ಅದು ಕೂಡ ಯೂಸ್ ಮಾಡ್ಬೋದು. ಓಕೆ, ಈ BR ಬಗ್ಗೆ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಬಂದು I ಟ್ಯಾಗ್. ಈ I ಟ್ಯಾಗ್ ಏನು ಮಾಡುತ್ತೆ ಅಂದರೆ, ಈ I ಟ್ಯಾಗ್ ನಡುವೆ ಬರೆದ ಟೆಕ್ಸ್ಟ್ನ ಇಟ್ಯಾಲಿಕ್ ಆಗಿ ಕನ್ವರ್ಟ್ ಮಾಡುತ್ತೆ. ಲೈಕ್ ಈ ಥರ. ಈ ಇಟ್ಯಾಲಿಕ್ ಥರ ಕನ್ವರ್ಟ್ ಮಾಡಬೇಕಂದ್ರೆ I ಟ್ಯಾಗ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ EM ಅಂತ ಟ್ಯಾಗ್ ಇದೆ, ಅದು ಕೂಡ ಯೂಸ್ ಮಾಡ್ಬೋದು. ಲೈಕ್ ಈ ಥರ. ನೆಕ್ಸ್ಟ್ ಬಂದು S ಟ್ಯಾಗ್. ಈ S ಟ್ಯಾಗ್ ಅಂದರೆ ಸ್ಟ್ರೈಕ್ಔಟ್ ಟ್ಯಾಗ್. ಈ S ಟ್ಯಾಗ್ ಒಳಗೆ ಯಾವುದೋ ಒಂದು ಟೆಕ್ಸ್ಟ್ ಬರೆದಿದ್ದೀವಿ. ಇಲ್ಲಿ ಈ ಟೆಕ್ಸ್ಟ್ ಕಾಣಿಸ್ತಿದೆ ಅಲ್ಲ, ಈ ಟೆಕ್ಸ್ಟ್ ಇವಾಗ ಸ್ಟ್ರೈಕ್ಔಟ್ ಆಗಿದೆ, ಲೈಕ್ ಡಿಲೀಟ್ ಥರ ಆಗಿದೆ. ಅದಕ್ಕೆ ನಾವು
ಎಸ್ ಟ್ಯಾಗ್ ಯೂಸ್ ಮಾಡ್ತೀವಿ. ಇದಕ್ಕೆ DEL ಅಂತ ಟ್ಯಾಗ್ ಇದೆ, ಡೆಲ್ ಅಂತ, ಅದು ಕೂಡ ಯೂಸ್ ಮಾಡ್ಬೋದು. ಡಿಲೀಟ್ ಥರ ಕಾಣಿಸುತ್ತೆ, ಸ್ಟ್ರೈಕ್ಔಟ್. ಡೆಲ್ಲು ಮತ್ತು ಎಸ್ ಟ್ಯಾಗ್ ಎರಡು ಒಂದೇ. ನೆಕ್ಸ್ಟ್ ಬಂದು ಸ್ಪ್ಯಾನ್ ಟ್ಯಾಗು. ಈ ಸ್ಪ್ಯಾನ್ ಟ್ಯಾಗ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಪ್ಯಾರಾಗ್ರಾಫಲ್ಲಿ ಯಾವುದರ ಒಂದು ಲೈನ್ ಆಗಿರ್ಬೋದು ಅಥವಾ ವರ್ಡ್ ಆಗಿರ್ಬೋದು ಹೈಲೈಟ್ ಮಾಡೋಕ್ಕೆ ಈ ಸ್ಪ್ಯಾನ್ ಟ್ಯಾಗ್ನ ಯೂಸ್ ಮಾಡ್ತಾರೆ. ಲೈಕ್ ಈ ಸ್ಪ್ಯಾನ್ ಟ್ಯಾಗಿಗೆ ಸ್ಟೈಲ್ ಕೊಡಬೇಕು. ಸ್ಟೈಲ್ ಕಲರ್ ರೆಡ್. ಓಕೆ, ಈ ಸ್ಟೈಲ್ ಏನಕ್ಕೆ ಕೊಡ್ತಾರೆ ಅಂದರೆ CSS ಬಂದಾಗ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡಿ. ಈ ಸ್ಟೈಲ್ ಬಗ್ಗೆ ಎಲ್ಲ ಕಲಿಯೋಣ ಮುಂದೆ CSS ಕ್ಲಾಸ್ ಬಂದಾಗ. ಓಕೆ, ಇವಾಗ ಈ ಲೈನ್ ಹೈಲೈಟ್ ಆಯಿತು. ಇದನ್ನು ಸ್ಪ್ಯಾನ್ ಟ್ಯಾಗ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ಯಾಗ್ ಬಂದು ಮಾರ್ಕ್. ಈ ಮಾರ್ಕ್ ಟ್ಯಾಗ್ ಒಳಗೆ ಬರೆದ್ರೆ ಇದು ಮಾರ್ಕ್ ಆಗುತ್ತೆ. ಅಂದರೆ ಒಂದು ಕಲರ್ ಬಂದು ಹೈಲೈಟ್ ಥರ ಕಾಣಿಸುತ್ತೆ, ಮಾರ್ಕ್ ಟ್ಯಾಗು. ಈ ಕಲರ್ ಕೂಡ ಚೇಂಜ್ ಮಾಡ್ಬೋದು, ಮುಂದೆ CSS ಬಂದಾಗ ನೋಡೋಣ. ನೆಕ್ಸ್ಟ್ ಬಂದು ಸ್ಮಾಲ್ ಟ್ಯಾಗ್. ಈ ಸ್ಮಾಲ್ ಟ್ಯಾಗು ಅಪ್ಲೈ ಮಾಡಿದ್ರೆ ನಾರ್ಮಲ್ ಟೆಕ್ಸ್ಟ್ಗಿಂತ ಸ್ಮಾಲ್ ಟೆಕ್ಸ್ಟ್ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಟ್ಯಾಗ್ ಬಂದು ಬಿಗ್. ಈ ಟ್ಯಾಗ್ ನಡುವೆ ಏನು ಬರಿತೀವಿ ಆ ಟೆಕ್ಸ್ಟು ನಾರ್ಮಲ್ ಟೆಕ್ಸ್ಟ್ಗಿಂತ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಬಂದು ಯು ಟ್ಯಾಗ್. ಯು ಅಂದರೆ ಅಂಡರ್ಲೈನ್. ಯಾವುದಾರ ಒಂದು ಟೆಕ್ಸ್ಟಿಗೆ ಅಂಡರ್ಲೈನ್ ಹಾಕಬೇಕಂದ್ರೆ ಯು ಟ್ಯಾಗ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಸಬ್. ಸಬ್ ಅಂದರೆ ಸಬ್ಸ್ಕ್ರಿಪ್ಟ್ ಟೆಕ್ಸ್ಟ್ ಅಂತ. ಜಸ್ಟ್ ಇವಾಗ C ಅಂತ ಬರ್ದಿದ್ದೀವಿ ನಾರ್ಮಲಾಗೆ, ಅದಕ್ಕೆ 2 ಅಂತ ಸಬ್ಸ್ಕ್ರಿಪ್ಟ್ ಒಳಗೆ ಬರೆದ್ರೆ, ಲೈಕ್ ಸಬ್ ಟ್ಯಾಗ್ ಒಳಗೆ ಬರೆದ್ರೆ ಅದು C2 ಅಂತ 2 ಕೆಳಗಡೆ ಬಂದಿರುತ್ತೆ, ಆ ಥರ. ನೆಕ್ಸ್ಟ್ ಬಂದು ಸಬ್ಸ್ಕ್ರಿಪ್ಟ್ ಅಂತ. ಇವಾಗ C ಅಂತ ನಾರ್ಮಲಾಗಿ ಬರ್ತಿದ್ದೀವಿ, ಇಲ್ಲಿ 2 ಅಂತ ಸಬ್ ಒಳಗಡೆ ಬರೆದ್ರೆ, ಲೈಕ್ ಸಬ್ಸ್ಕ್ರಿಪ್ಟ್ ಒಳಗಡೆ ಅದು 2 ಒಂದು C2 ಆಗುತ್ತೆ. ಲೈಕ್ ಮೇಲ್ಗಡೆ ಪವರ್ ಆಫ್ 2 ಅಂತ ಬಂದಿರುತ್ತೆ. ಮ್ಯಾಕ್ಸಲ್ಲೆಲ್ಲ ತೊಗೋಬೋದು, ಮ್ಯಾಕ್ಸೆಲ್ಲ ನೋಡಿರ್ತೀವಿ. ನೆಕ್ಸ್ಟ್ ಬಂದು ಬ್ರೇಕ್ ಟ್ಯಾಗ್. ಈ ಬ್ರೇಕ್ ಟ್ಯಾಗ್ನ BR ಅಂತ ಬರಿತೀವಿ. ಈ BR ಟ್ಯಾಗ್ನ ಎಕ್ಸಾಂಪಲಾಗೆ ಇಲ್ಲಿ ಪ್ಯಾರಾಗ್ರಾಫ್ ಒಳಗೆ ಬರೆಯೋಣ. ಈ ಪ್ಯಾರಾಗ್ರಾಫಲ್ಲಿ ಈ ಲೈನ್ ಮಧ್ಯೆ ಒಂದು ಬ್ರೇಕ್ ಟ್ಯಾಗ್ ಬರೀತೀನಿ. ಬರೆದಾಗ ಆ ಬ್ರೇಕ್ ಟ್ಯಾಗ್ ಮುಂದೆ ಇರೋ ಟೆಕ್ಸ್ಟ್ ಎಲ್ಲ ಕೆಳಗಡೆ ಡಿಸ್ಪ್ಲೇ ಆಯಿತು. ಸೊ ಅದಕ್ಕೆ ನಾವು ಬ್ರೇಕ್ ಟ್ಯಾಗ್ ಯೂಸ್ ಮಾಡ್ತೀವಿ. ನಾವು ಎಲ್ಲಿ ಬ್ರೇಕ್ ಟ್ಯಾಗ್ ಕೊಡ್ತೀವಿ ಅಲ್ಲಿಗೆ ಆ ಲೈನು ಬ್ರೇಕ್ ಆಗಿ ನೆಕ್ಸ್ಟ್ ಲೈನಿಂದ ಶೋ ಆಗುತ್ತೆ. ನೆಕ್ಸ್ಟ್ ಬಂದು ಹಾರಿಜೆಂಟಲ್ ಟ್ಯಾಗ್. ಈ ಹಾರಿಜೆಂಟಲ್ ಟ್ಯಾಗ್ನ HR ಅಂತ ಯೂಸ್ ಮಾಡ್ತೀವಿ. ಈ HR ಟ್ಯಾಗ್ ಕೊಟ್ಟಾಗ ನೋಡಿ, ಲೈಕ್ ಈ ಥರ ಒಂದು ಉದ್ದನೆ ಲೈನ್ ಬರುತ್ತೆ. ಇದಕ್ಕೆ ನಾವು ಹಾರಿಜೆಂಟಲ್ ಲೈನ್ ಅಂತ ಕರಿತೀವಿ. ಓಕೆ, ಇನ್ನೊಂದು ಟ್ಯಾಗ್ ಇದೆ PRE ಟ್ಯಾಗ್ ಅಂತ. ಇದು ಕೂಡ ಪ್ಯಾರಾಗ್ರಾಫ್ ಟ್ಯಾಗ್ ಥರನೇ, ಪ್ರೀ ಫಾರ್ಮೆಟೆಡ್ ಟೆಕ್ಸ್ಟ್ ಟ್ಯಾಗ್ ಅಂತ ಕರೀತಾರೆ. ಇದನ್ನ ಜಾಸ್ತಿ ಯೂಸ್ ಮಾಡಲ್ಲ. ಇದ್ರ ಒಳಗೆ ನಾವು ಒಂದು ಪ್ಯಾರಾಗ್ರಾಫ್ ಬರೆದ್ರೆ, ಲೈಕ್ ನಾನು 2 ಲೈನ್ ಪ್ಯಾರಾಗ್ರಾಫ್ ಬರೆದಿದ್ದೀನಿ. ಓಕೆ, ಇಲ್ಲಿ ನೋಡಿ, ಇದು ಪ್ಯಾರಾಗ್ರಾಫು. ಈ ಪ್ಯಾರಾಗ್ರಾಫ್ಗೂ ಡಿಫ್ರೆನ್ಸ್ ಏನಿದೆ. ಸೊ ಇದನ್ನ ಜಾಸ್ತಿ ಯೂಸ್ ಮಾಡಲ್ಲ. ಇದನ್ನ ಪೊಯೆಟ್ರಿ ಬರೀಬೇಕಾರೆ
ಲೈಕ್ ಕವಿತೆ ಕವನಗಳು ಬರೀಬೇಕಾದ್ರೆ ಇಂಗ್ಲೀಷ್ನಲ್ಲಿ ಡಿಸ್ಪ್ಲೇ ಮಾಡಬೇಕಂದ್ರೆ ಮಾತ್ರ ಯೂಸ್ ಮಾಡ್ತಾರೆ, ಅಷ್ಟೊಂದು ಜಾಸ್ತಿ ಯೂಸ್ ಮಾಡಲ್ಲ. ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮೆಟಾ ಟ್ಯಾಗ್ ಅಂದರೆ ಏನು, ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಮೆಟಾ ಟ್ಯಾಗ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.